ಹಾಯ್, ನಮಸ್ತೆ. ಡೇ 4 ಆಫ್ ಸ್ಟಿಚಿಂಗ್ ಸೀರೀಸ್. ಸೊ ನಿನ್ನೆ ಪ್ಯಾಟರ್ನ್ ಮೇಕಿಂಗ್ ತೋರಿಸಿದ್ದೆ ಅಲ್ಲ, ಅದೇ ಥರ ಪ್ಯಾಟರ್ನ್ ಇಟ್ಬಿಟ್ಟು ಹೇಗೆ ಕಟ್ಟಿಂಗ್ ಮಾಡೋದಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ಅಂತ ಒಂದೇ ಪ್ಯಾಟರ್ನೇ ಮಾಡಿದರೆ ನೋ ಪ್ರಾಬ್ಲಮ್, ಅದರಲ್ಲೇ ಮಾಡ್ಕೋಬೋದು. ಜಸ್ಟ್ ನೆಕ್ಕಲ್ಲಿ ಮಾತ್ರ ನೀವು ಡೀಪು ಚೇಂಜಸ್ ಮಾಡ್ಕೋಬೇಕು. ಆ್ಯಂಡ್ ನಿಮಗೆ ಜಿಪ್ ಏನಾದ್ರು ಬೇಕಂದರೆ ಬ್ಯಾಕ್ ಸೈಡಲ್ಲಿ ಒಂದು 1/2 ಇಂಚಷ್ಟು ಜಾಸ್ತಿ ಇಡಬೇಕಾಗತ್ತೆ. ಓಕೆ, ಫೋಲ್ಡೆಡ್ ಸೈಡಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ 4 ಫೋಲ್ಡಿಂಗಲ್ಲಿ ಮಾಡ್ತಾಯಿದ್ದೀನಿ. ನಾನು ಹಿಂದ್ಗಡೆ ಒಂದು ಬ್ಲ್ಯಾಂಕೆಟ್ ಓಪನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಎ ಲೈನಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಯೋಗ್ ಪಾರ್ಟಿಂದನೇ ಎಕ್ಸ್ಟೆನ್ಷನ್ ಮಾಡಿಕೊಂಡು ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡಿದ್ದೀನಿ. ಈ ಥರ ಬ್ಯಾಕಿಗೆ ಫ್ರಂಟಿಗೆ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ನೀವು ಸ್ಲೀವ್ಸ್ ಇಡ್ತಾ ಇದ್ದೀರಾ ಅಂದರೆ ಸ್ಲೀವ್ಸ್ ಕೂಡ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಬಯಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ಲೀವ್ಸ್ ಕೂಡ. ಸೊ ಇದಾಯಿತು ಕಟ್ಟಿಂಗು. ಸ್ಟಿಚಿಂಗಿಗೆ ಹೋಗೋಣ. ಬ್ಯಾಕಲ್ಲಿ ನಾನು ನೆಕ್ ಓಪನ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನಾನು ಪ್ಲ್ಯಾಂಕೆಟಿಗೆ ಅಂತ ಈ ಥರ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸು ಅದ್ರ ಜೊತೆ ಸ್ಟಿಚ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಪ್ಲ್ಯಾಂಕೆಟ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಹುಕ್ ಅಥವಾ ಬಟನ್ ಇದಕ್ಕೆ ಎಕ್ಸ್ಟ್ರಾ ಇದು ಮಾಡೋ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ನೆಕ್ಕಿಂದ ಈಸಿಯಾಗಿ ಹೋಗಲ್ಲ ಅಂತ ಆ ಥರ ನಾನು ಬ್ಲ್ಯಾಂಕೆಟ್ ಕೊಟ್ಟಿರೋದು. ಆಮೇಲೆ ತುಂಬ ಡೀಪಾಗಿ ಇಟ್ಬಿಟ್ರೆ ಕಂಫರ್ಟ್ ಇರಲ್ಲ. ಈ ಥರ ಇಟ್ಬಿಟ್ರೆ ಕಂಫರ್ಟಬಲ್ಲಾಗಿ ಇರುತ್ತೆ. Thank you.